ಲೈಫು ಅಂದ್ಕೊಂಡಂಗೆ ಅಲ್ಲಮ್ಮ. ಚೆನ್ನಾಗಿ ಓದಿ, ಎಲ್ಲ ಏನು ಕನಸುಗಳು ಕಾಲೇಜ್ ಲೈಫಲ್ಲಿ ಸಖತ್ತಾಗಿರುತ್ತೆ ಮಗ. ಡ್ರೀಮ್ಸ್ ಏನು ಕಾಲೇಜ್ ಲೈಫಲ್ಲಿ ಹುಡುಗರು, ಓಹ್ ನಾನು ದುಡಿಯೋಕ್ಕೆ ಹಿಡಿದ್ರೆ ಕೋಟಿಗಳು ಸಂಪಾದಿಸ್ತೀನಿ, ನಾನು ಮದುವೆ ಆಗಿದ್ರೆ ಕ್ಯೂ ನಿಂತ್ಕೋಬೇಕು. ನಿಲ್ಸ್ಕೊಂಡು ನಾ ಬಿಡ್ಡಿ ಚಲ್ರ ರಾಶ್ ಪೆಟ್ಕೋರ, ನಾನು ರಾಶ್ ಪೆಟ್ಕೋ. ಈಗೆಲ್ಲ ಬಿಲ್ಡಪ್ಪು, ನಾನು ಮದುವೆ ಆಗಬೇಕು ಅಂತ ಹೇಳಿದ್ರೆ ಕ್ಯೂ ನಿಂತ್ಕೊತಾರೆ, ನೀನು ನಿಂತ್ಕೊಂಡ್ರು ಕೊಡಲ್ಲ. ಇದೇ ರಿಯಾಲಿಟಿ. ಹೇಳೋವಾಗ ಈಸಿ ಇರುತ್ತೆ. ಮತ್ತು ಭಾಳಷ್ಟು ಜನ ಎಮೋಷ್ನಲಿ ವೀಕ್ ಆಗಬೇಡಿ. ಯಾರನ್ನೊಬ್ಬರನ್ನ ಪ್ರೀತಿಸಿರ್ತೀರ, ಅವರೇ ಪ್ರಪಂಚ ಅನ್ಕೊತೀರ. ಬೈ ಮಿಸ್ಟೇಕ್ ಏನೋ ಜಾತಿ ಅಡ್ಡ ಬರುತ್ತೆ, ದುಡ್ಡು ಅಡ್ಡ ಬರುತ್ತೆ, ಸ್ಟೇಟಸ್ ಅಡ್ಡ ಬರುತ್ತೆ. ಬೈ ಮಿಸ್ಟೇಕ್ ಫೇಲ್ಯೂರ್ ಆದರೆ ಕೆಲವರು ಹುಡುಗಿರು ಅಪ್ಸೆಟ್ ಆಗ್ತಾರೆ, ಹುಡುಗರು ಅಪ್ಸೆಟ್ ಆಗ್ತಾರೆ. ನಾನೆಲ್ಲ ಹುಡುಗಿರಿಗೆ ಹೇಳೋದು, ನಿಮ್ಮ ಹುಡುಗ, ನೀನು ಇಷ್ಟಪಟ್ಟು ಹುಡುಗ ನಿನಗೆ ಸಿಗಲಿಲ್ಲ ಅಂದರೆ ನಿನಗೆ ಬದುಕೋದು ಕಷ್ಟನೇನೋ ನಮ್ಮ. 23 ವರ್ಷ ಬದುಕಿ ನೀನು ಸತ್ತೋಗ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ಹೆಂಗಮ್ಮ ಬದುಕೋದು ನೀನನ್ನು ಬಿಟ್ಟು? ಇದೊಂದು ಯೋಚನೆ ಮಾಡಬೇಕಲ್ಲ. ಹುಡುಗರು ಅಷ್ಟೇ. ನಾನೊಂದು ಹೇಳ್ತೀನಿ ಕೇಳ್ರೋ, ಒಬ್ಬ ಹುಡುಗನ್ನ ಕಡಿಮೆ ಹರ್ಟ್ ಮಾಡೋ ಹೆಂಗ್ಸಿದ್ರೆ ಅದು ಅಮ್ಮ ಮಾತ್ರ, ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ಅಪ್ಪ ಮಾತ್ರ. ನೀವು ಗಮನಿಸಿ, ಭಾಳಷ್ಟು ಜನ ಹುಡುಗಿರು, ನೀವು ಚಿಕ್ಕ ವಯಸ್ಸಲ್ಲಿ ಬೈಕಲ್ಲಿ ನಿಮ್ಮಪ್ಪ ನಿಮ್ಮನ್ನು ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕಿದ್ರು. ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಬೈಕಲ್ಲಿ ಹಿಂದೆ ಸುತ್ತಾಕಿಸ್ತಾನೆ. ಯಾಕೆ ಗೊತ್ತಾ? ನಿಮ್ಮಪ್ಪನ ನೀನು ಮುಂದೆನೇ ಇರಬೇಕು ಅಂತ ಆಸೆ, ನಿಮ್ಮ ಹುಡುಗನಿಗೆ ನೀನು ಹಿಂದೆ ಬಿದ್ದಿರು ಅಂತ ಆಸೆ. ಮದುವೆ ಫಿಕ್ಸ್ ಆಗುವಾಗ ಹುಡುಗನ ಕಡೆಯವರು ಒಂದು 4 ದೊಡ್ಡ ಸುಳ್ಳುಗಳು ಹೇಳ್ತಾರೆ. ನೀನೆಷ್ಟು ಓದಿದ್ರು ಓದಿಸ್ತೀನಿ, ನಮ್ಮ ಅಪ್ಪನೇ ಓದಿಸಲ್ಲ, ಬರ್ದಿಟ್ಕೊ. ಸುಳ್ಳು ಹೈಲಿ ಇಂಪಾಸಿಬಲ್. ಮದುವೆ ಆಗೋ ಹುಡುಗ ಹೆವಿ ಆರ್ಟಿಫಿಷಿಯಲ್ ಆಗಿ ಬಿಹೇವ್ ಮಾಡಿಬಿಡ್ತಾರೆ. ಈ ಪಿಕ್ಚರ್ಗಳು ನೋಡ್ಬಿಟ್ಟಿದ್ವಲ್ಲ, ಈ ಪೆಂಡಲ್ ಸಂಬಂಧ ಅಲ್ಲಿ ಫಿಕ್ಸೇಷನ್ ನೋಡು, ನೀಕೇನಿಷ್ಟಮು, ನಿನ್ಗೇನಿಷ್ಟ, ಮತ್ತೆ ಎಲ್ಲ ಎಂಥ ಸಿಲ್ಲಿ ಕ್ವಶನ್ಸ್ ಅಂದರೆ, ಹುಡುಗಿನ ನೋಡಕ್ಕೆ ಹೋಗಿರ್ತೀವಿ, ಆ ಹುಡುಗಿ ಕೇಳೋದು ಹುಡುಗನ್ನ, ನೀನು ನನ್ನೇ ಯಾಕೆ ನೋಡಕ್ಕೆ ಬಂದ, ಬ್ರೋಕರ್ ತೋಡ್ಕೊಚ್ಚೆ ವಸ್ತುಮ್ರ ಏನು ಪುಡ್ಕೋನ ಬೈಂಟ್ಮೆ ಅಲ್ಲ, ಎಲ್ಲ ಸಿಲ್ಲಿ ಕ್ವಶನ್ಸು. ನೀವು ನನ್ನೇ ಯಾಕೆ ಇಷ್ಟಪಟ್ರಿ, ಯಾರೂ ಸಿಗದೆ, అదే తానే నిజ. ఎవడో బ్రోకర్ ఫోటో చూపించినట్టప్ప ఇట్లా ఊర్లో ఇట్లా బిడ్డుందంటప్ప, పెండ్లికి ఇస్తారంటప్ప, సంబంధం అంటప్ప ಅಂದ್ರೆ ಹೋಗಿ ನೋಡಕ್ಕೆ ಹೋಗಿರ್ತೀವಿ. ಆ ಹುಡುಗಿ ಕ್ವಶನ್, ನನ್ನೇ ಯಾಕೆ ಇಷ್ಟಪಟ್ರಿ? ಮದುವೆ ಆದ್ಮೇಲೆ ನೋಡಿದ್ದೀರಾ ಈ ಸಲ ಯಾವುದಾದ್ರೂ ಮದುವೆಗೆ ಹೋದ್ರೆ ಸೂಕ್ಷ್ಮವಾಗಿ ನೋಡಿ. ಹುಡುಗಿ ಬೇಜಾರಲ್ಲಿ ಇರ್ತಾಳೆ ಸಪ್ಪಗೆ, ಹುಡುಗ ನಗ್ನಗ್ತಾ ಬಂದವ್ರನ್ನೆಲ್ಲ ಊಟ ಮಾಡ್ಕೊಂಡು ಹೋಗೋಣ ಅಂತ ಇರ್ತಾನೆ. ಹುಡುಗ ನಗ್ನಗ್ತಾ ಇರ್ತಾನೆ, ಹುಡುಗಿ ಒಂಥರ ಅಳ್ತಾ ಇರ್ತಾಳೆ. ಯಾಕೆಂದ್ರೆ ಹುಡುಗನ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ನಗೋದು ಮಗನೇ. ಹುಡುಗಿ ಲೈಫಲ್ಲಿ ಅದು ಲಾಸ್ಟ್ ಟೈಮ್ ಮಾಡೋದು. ಹುಡುಗನ ಲೈಫಲ್ಲಿ ಲಾಸ್ಟ್ ಟೈಮ್ ನಗೋದದು. ಮತ್ತೆ ನಗಕ್ಕೆ ಅವಕಾಶ ಎಲ್ಲಿರುತ್ತೆ? ಪಾಪ ಅಮ್ಮಂದ್ರು ಅಷ್ಟೇ, ಕೆಲವರು ತಾಯಂದ್ರು ಇದ್ದೀರಾ, ಅವ್ನು 23-24 ವರ್ಷಕ್ಕೆ ಬಂದು ಅವನ ಪಾಡ್ಗೆ ಅವ್ನು ಯಾವುದೋ ಒಂದು ಕೆಲಸಕ್ಕೆ ಹುಡ್ಕೊಂಡು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗಿ ದುಡ್ಡು ಎತ್ತಿಟ್ಕೊಂಡಿದ್ರೆ, ನನಗೆ ಸೊಸೆ ಯಾವಾಗ ತರ್ತೀಯ ಅವನ ಪಾಡ್ಗೆ ಅವನಿದ್ದ ಒಂದು 2-3 ವರ್ಷ ಹಿಂಗೆ ಮನೆಯಲ್ಲಿ ಅಮ್ಮನೇ ಅಜ್ಜಿನ ತಲೆ ಕೆಡಿಸಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಅವ್ನು ಹೆಂಡ್ತಿ ಮಾತು ಕೇಳ್ತಾನೆ. ನೋಡು, ನನ್ನ ಮಗ ಹೆಂಡ್ತಿ ಮಾತೇ ಕೇಳ್ತಾನೆ. ಬೇರೆಯವ್ರ ಮಾತು ಕೇಳಿದ್ರೆ ಬಿಡ್ತೀರನಮ್ಮ ನೀವು? ಕೇಳೋಕ್ಕಾಗುತ್ತಾ? ಕೇಳಬೇಕು ಅಂತ ಆಸೆ ಇದ್ದರೂ ಕೇಳೋಕ್ಕಾಗುತ್ತಾ? ಏನು ಲೈಫಲ್ಲಿ ಯಾರಿಗೂ ಕ್ಲಾರಿಟಿ? ನಾನು ಹೇಳೋದು ಮಿನಿಮಮ್ ಕ್ಲಾರಿಟಿ ಇನ್ ಲೈಫ್. ನನ್ನನ್ನು ಕೇಳ್ತಾರೆ, ನಿನಗೆ ಸ್ಪೀಡ್ ಜಾಸ್ತಿ, ಈ ಸ್ಪೀಡರ 39 ಏಣ್ಲಿಕ್ಕೆ 500 ಕೋಟಿ ಕಂಪನಿ ಓನರ್ಸ್ ಏನಿದೆ, MLAs ಏನಿದೆ. ನನಗೆ ಇದಕ್ಕೆ ಯಾರೋ ದೊಡ್ಡ ಕಂಪನಿ ಓನರ್ಗಳು ನನಗೆ ಹೇಳಿದ್ರೆ ಅಡ್ವೈಸು, ಪ್ರದೀಪ್ ಈಶ್ವರ್ ಯಾರೋ 1000-2000 ಕೋಟಿ ಸಂಪಾದಿಸಿರೋ ದೊಡ್ಡ ಮಿಲೇನಿಯರ್ ಅಥವಾ ದೊಡ್ಡ ಇರು, ನಾನು ಹೇಳಿದ್ರೆ ನಾನಾಗಿ ಯೋಚನೆ ಮಾಡಬೇಕು. ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಡೂ ವಾಟ್ ಎವರ್ ಯು ವಾಂಟ್ ಟು ಡೂ. ಗಾಂಧೀಜಿ ಹೇಳಿದ್ರು ಡೂ ಆರ್ ಡೈ, ದೊಡ್ಡವ್ರು ಹೇಳಿದ್ರು ಡೂ ಬಿಫೋರ್ ಯು ಡೈ. ನಾನು ಹೇಳ್ತಾ ಇದ್ದೀನಿ, ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೇ. ಡೋಂಟ್ ಡೈ ಅಂಟಿಲ್ ಯು ಡೂ ಅಷ್ಟೇ. ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನಂತೆ, ಮನಸ್ಸು ಮಾಡೋಕ್ಕೆ ಆಗಲ್ವೇ? ಏನು ಮಾಡೋದು ಹೇಳು? ಏನೇನು ಮಾಡಬೇಕು? ಹೋಗೋಕ್ಕಿಂತ ಯಾರಾದರೂ ಸ್ಪೋರ್ಟ್ಸಲ್ಲಿ ಗೋಲ್ಡ್ ಮೆಡಲ್ ತೊಗೊಂಬಂದ್ರೆ ಸ್ಪೋರ್ಟ್ಸ್ ಪರ್ಸನ್ ಆಗೋಗ್ಬೇಕು. IAS ಟಾಪರ್ ಆದರೆ IAS ಆಗಬೇಕು. ಪೇಪರ್ ಓದೋಕ್ಕಾಗಲ್ಲ ನೆಟ್ಟಿಗೆ ನಮ್ಮ ಕೈಯಲ್ಲಿ. IAS ಟಾಪರ್ ಯಾವ್ದಾದ್ರು IAS ಟಾಪರ್ ಆದರೆ ನಾನು IAS ಆಗೋಗ್ತೀನಿ, KS ಆಗೋಗ್ತೀನಿ. ಇನ್ನೊಬ್ಬರ ಥರ ಆಗೋದಲ್ಲ. ಈ ಪ್ರಪಂಚಕ್ಕೆ ನೀನು ಬೇಕು. ಒಬ್ಬ ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ, ಭಗತ್ ಸಿಂಗ್ನ ಈ ಪ್ರಪಂಚ ನೋಡಿದೆ. ಈ ಪ್ರಪಂಚಕ್ಕೆ ನೀನು ಬೇಕು, ನಿನ್ನ ಐಡೆಂಟಿಟಿ ಬೇಕು.
ಕ್ರಿಯೇಟ್ ಮಾಡಿದ್ರೆ ಸರ್ ಏನು ಸಕ್ಸಸ್ ಫಾರ್ಮುಲಾ ನಿನಗೆ ಅನ್ನಿಸ್ದಂಗೆ ಮಾಡು. ಈ ಕಿವಿ ಮುಚ್ಕೊ ಒಂದು 10 ವರ್ಷ. ನಾನು ತುಂಬ ವರ್ಷ ಆಯ್ತು ಈ ಕಿವಿ ಮುಚ್ಕೊಂಡು. ಇನ್ನು ಒಂದು 10-15 ವರ್ಷ ಈ ಕಿವಿ ಓಪನ್ ಆಗಲ್ಲ.